ಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ನಾನು ಫ್ರಿಡ್ಜ್ನ ಡೀಪ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮನೇಲಿ ಫ್ರೆಶ್ಶಾಗೆಲ್ಲ ವೆಜಿಟೇಬಲ್ಸ್ ತಂದಿದ್ರಲ್ಲ, ಅದಕ್ಕೋಸ್ಕರ ಅದನ್ನ ಇಡಬೇಕು. ಏನೇನಿದೆ ಎಲ್ಲನೂ ತೆಗೆದುಬಿಟ್ಟು ಕ್ಲೀನ್ ಮಾಡೋಣ, ಆಮೇಲೆ ಫ್ರೆಶ್ಶಾಗಿರೋ ವೆಜಿಟೇಬಲ್ಸ್ನೆಲ್ಲ ತರಕಾರಿನೆಲ್ಲ ಇಡೋಣ ಅಂದ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಈ ಥರ ಒಂದೊಂದನ್ನೇ ಏನಿದೆಯಲ್ಲ ಒಂದೊಂದನ್ನೇ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ಒದ್ದೆ ಬಟ್ಟೆಯಲ್ಲಿ ಅಂದರೆ ಹಸಿ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ದೆ. ಹಾಗೆ ದೊಡ್ಡ ಈ ಥರ ಕಲ್ಲಂಗಡಿ ಆಮೇಲೆ ಕರ್ಬೂಜನೆಲ್ಲ ಈ ಥರ ಕೆಳಗಡೆ ಬಾಕ್ಸಲ್ಲಿಟ್ಟೆ. ಆಮೇಲೆ ಈ ಕಡೆದಿದ್ದನ್ನೆಲ್ಲ ಏನಿದೆಯಲ್ಲ ಅಲ್ಲಿ ನಿಂಬೆಹಣ್ಣು ಇಡೋ ಜಾಗನೆಲ್ಲ ಕ್ಲೀನಾಗಿ ಇಟ್ಬಿಟ್ಟು, ಹಾಗೆ ಮಸಾಲೆ ಪೌಡ್ರಸ್ನೆಲ್ಲ ಅಲ್ಲಿನೂ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡೆ. ಇದನ್ನು ನಾನು ಬಂದಾಗೆಲ್ಲ ಇಡ್ತಾಯಿರ್ತೀನಿ, ಇಲ್ಲಿ ಮಮ್ಮಿ ಮನೆಗೆ ಬಂದಾಗ. ಇಲ್ಲಾಂದರೆ ಮಮ್ಮಿ ಎಲ್ಲ ಕ್ಲೀನ್ ಇಟ್ಕೊತಾ ಇರ್ತಾರೆ ಅವರೇ. ಈಗ ನೋಡಿದ್ರಲ್ಲ, ಇವಾಗೆಲ್ಲ ಕ್ಲೀನಾಗಿ ಇಟ್ಟಾಯಿತು. ಈ ಥರ ಅದನ್ನು ಆರ್ಗನೈಸೇಷನ್ ಮಾಡೀನಿ. ಹೆಂಗೆ ಮಾಡೀನಿ, ಯಾವ ಥರ ಡೀಪ್ ಕ್ಲೀನಿಂಗ್ ಮಾಡೀನಿ ಅಂತ ಕಮೆಂಟ್ಸ್ ಮಾಡಿ. ನೀವೆಲ್ಲ ಯಾರ್ಯಾರು ಯಾವ ಥರ ಫ್ರಿಜ್ಜನ್ನು ಕ್ಲೀನಾಗಿ ಈ ಥರ ಇಟ್ಕೊತೀರಾ ಅಂತ. ಹಾಗೆ ನಮ್ಮ ತಂಗಿ ಜ್ಯೂಸ್ ಮಾಡಿದ್ಲು, ಕರ್ಬೂಜ ಜ್ಯೂಸು. ಯಾವ ಥರ ಮಾಡಿದಾಳೆ ನೋಡಿರಿ. ಹಾಗೆ ಟಿಫಿನ್ಗೆ ಏನು ಮಾಡಿದ್ಲು ಅಂತಂದರೆ 3 ಥರ ಅಂದರೆ 4 ಥರ ಹಿಟ್ಟನ್ನು ಹಾಕ್ಬಿಟ್ಟು ಪೂರಿ ಮಾಡಿದ್ವಿ. ಈ ಥರ ಮಾಡಿಬಿಟ್ಟು ಏನು ಒಂದು ಮಾಡೋದು, ಯೆಲ್ಲೋ, ವೈಟ್, ಹಾಗೆ ಗ್ರೀನ್ ಆ್ಯಂಡ್ ರೆಡ್. ನೋಡಿರಿ, ಅವ್ರ ಮಗನೂ ಸ್ವಲ್ಪ ಅವಳಿಗೆ ಇದು ಮಾಡ್ತಾಯಿದ್ದ, ಕಾಡಿಸ್ತಿದ್ದ. ನೋಡಿರಿ, ಯೆಲ್ಲೋ, ಗ್ರೀನ್ ಆ್ಯಂಡ್ ವೈಟ್ ಆಗಿದೆ. ಈಗ ರೆಡ್ ಮಾಡ್ತಾಯಿದ್ಲು. ಅಷ್ಟನ್ನು ಈ ಥರ ಚೆನ್ನಾಗಿ ಚಪಾತಿನ ತೀಡಿಬಿಟ್ಟು ಚಪಾತಿ ಥರ ದಪ್ಪದಾಗಿ. ಯಾವ ಥರ ರೆಡ್ ಅಂದರೆ ಬೀಟ್ರೂಟ್ ಹಾಕ್ಬಿಟ್ಟು ಹಿಟ್ಟು ಕಲಸಿದ್ಲು, ಗ್ರೀನ್ ಅಂದರೆ ಪಾಲಕ್ ಹಾಕಿ ಕಲಸಿದ್ದು, ವೈಟ್ ಅಂದರೆ ಮಾಮೂಲಿ ಕಲಸಿದ್ದು, ಎಲ್ಲೋ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಕಲಸಿದ್ಲು. ಈ ಥರ ಚೆನ್ನಾಗಿ ತೀಡಿಬಿಟ್ಟು ದಪ್ಪದಾಗಿ ಚಪಾತಿ ಹಿಟ್ಟು ಹಾಕ್ತಾರೆ ಮಾಡ್ತಾರಲ್ಲ ಆ ಥರ ಮಾಡಿ, ಒಂದು ಲೇಯರ್ ಒಂಥರ ಒಂದ್ರ ಮೇಲೆ ಒಂದಾದ್ಮೇಲೆ ಒಂದನ್ನು ಜೋಡಿಸ್ಬೇಕು. ಒಂದ್ರ ಮೇಲೆ ಒಂದು ಜೋಡಿಸ್ಬಿಟ್ಟು. ಹಾಗೆ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಜ್ವರ ಬಂದಿರೋದ್ರಿಂದ ನನಗೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗ್ತಿದೆ ಅಷ್ಟೇ. ಈಗ ನೋಡಿರಿ, ಒಂದ್ರ ಮೇಲೆ ಒಂದು ಇಟ್ಟುಬಿಡ್ತಾಳೆ ಈ ಥರ. ಈಗ ನೋಡಿದ್ರಲ್ಲ, ರೆಡ್, ಯೆಲ್ಲೋ, ವೈಟ್, ಗ್ರೀನ್ ಈ ಥರ ಅಷ್ಟನ್ನು ಜೋಡಿಸ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ರೋಲ್ ಮಾಡ್ಕೋತಾಳೆ. ಮಕ್ಕಳಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಇದೊಂಥರ ಕಲರ್ಫುಲ್ ಅನಿಸುತ್ತೆ ಟಿಫಿನ್ಗೆ. ನೋಡೋಕೆ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಸೇಮ್, ಏನು ಜಾಸ್ತಿ ಚೇಂಜ್ ಅನಿಸಲ್ಲ, ಆದರೆ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ ಕಾಣಿಸುತ್ತೆ. ನೋಡಿ, ಈ ಥರ ರೌಂಡಾಗಿ ರೋಲ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಒಂಥರ ಕಾಜು ಬರ್ಫಿ ಕಲರ್ಸ್ ಇರ್ತಾವಲ್ಲ ಆ ಥರ ಕಾಣಿಸ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಂತ, ಕಲರ್ಫುಲ್. ಈ ಕಲರ್ಫುಲ್ ಹಿಟ್ಟನ್ನು ತೊಗೊಂಡ್ಬಿಟ್ಟು ರೌಂಡಾಗಿ ನೋಡಿ ಈ ಥರ ರೌಂಡಾಗಿ ಮಾಮೂಲಿ ಪೂರಿ ಹೇಗೆ ಲಟ್ಟಿಸ್ಕೋತಾರಲ್ಲ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಪಾಪು ಮಲಗಿಸ್ಬಿಟ್ಟು ಬಂದೆ. ಜ್ಯೂಸು ರೆಡಿ ಆಯಿತು, ಕರ್ಬೂಜ ಜ್ಯೂಸು. ಸಖತ್ತಾಗಿತ್ತು ಟೇಸ್ಟು. ಟಿಫಿನ್ ಆದಮೇಲೆ ಕರ್ಬೂಜ ಜ್ಯೂಸು ಮಾಡಿದ್ಲವಳು. ಹಾಗೆ ನೋಡಿರಿ, ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರ್ಫುಲ್. ಮಾಮೂಲಿ ಪೂರಿ, ಸಾಗು, ಜ್ಯೂಸ್ ರೆಡಿ ಆಯಿತು. ಹೇಗಾಗಿದೆ ನೋಡೋಕ್ಕೆ ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ಸ್ ಮಾಡಿರಿ. ಈಗ ಮಕ್ಕಳಿಗೆ ಕೇಳೋಣ ಬನ್ನಿರಿ. ಸ್ವಯಂ ಹಾಯ್ ಮಾಡು. ಹಾಯ್. ಬೆಳಗ್ಗೆ ಬೇರೆ ಆ ಪ್ಲೇಟ್ ತೆಗಿಂತ ಇನ್ನೊಂದು ಇರ್ತೀನಿ ಸರ್, ಚೆನ್ನಾಗಿ ತಿನ್ನಿ. ಏನೋ ಇವತ್ತು ಬಾಯಿ ಸೌಡಿ ಮಾಡಿಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೆಡಿಯಾಗಿ ಎಲ್ಲಿ ಹೊರಟಿದ್ದೀವಿ ಅಂತಂದರೆ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ. ಮಕ್ಕಳು ಕೂಡ ಇಲ್ಲಿ ಚಿಕ್ಕಿ ತರ್ಸ್ ಹಾಯ್ ಅಣ್ಣ,
ನೋಡಿ ನಮ್ಮ ಚಿಕ್ಕಿ ಎಷ್ಟು ಕ್ಯೂಟ್ ರೆಡಿ ಆಗಿದ್ದಾಳೆ. ಹಾಗೆ ಸ್ವಯಂ ಕೂಡ ರೆಡಿ ಆಗ್ತಿದ್ದಾನೆ. ನಮ್ಮ ಕೋಮಲ್ ಕೂಡ ರೆಡಿ ಆಗ್ತಾಳೆ. ನಮ್ಮ ಮಮ್ಮಿ ನೋಡ್ರಿ ಹಾಯ್ ಮಾಡ್ತಾಳೆ. ಇಲ್ಲಿ ಲೈಟ್ ಹಾಕ್ತಾಳೆ. ಎಲ್ಲರೂ ಊಟ ಮಾಡಿಬಿಟ್ಟು ಈಗ 12 ಗಂಟೆ ಆಗಿದೆ, 11:30 12 ಆಗಿದೆ. ಈಗ ಶಾಪಿಂಗ್ ಹೋಗ್ತಾ ಇದೀವಿ. ಅಲ್ಲಿ ಏನೇನು ತಗೋತೀವಿ ಎಲ್ಲ ಹೇಳ್ತೀವಿ. ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಕೋಮಲ್ ಬಾ ನೋಡಿ. ಆಗ್ಲೇ ನಮ್ಮ ತಂಗಿನೂ ರೆಡಿ. ಈಗ ಚಿನ್ನಿ ನೋಡಿ ಅವನು ರೆಡಿ ಆಗಿದ್ದಾನೆ. ಅವನಿಗೆ ಪ್ಯಾಂಟೇ ಹಾಕ್ಕೊಂಡಿಲ್ಲ. ಆಯಿತು, ಇವಾಗ ಹೊರಡೋಣ. ತುಂಬ ಲೇಟ್ ಆಗಿದೆ. ಹಾಗೆ ಅವನದವೇ ನಮ್ಮ ಅಕ್ಕನೂ ಜಾಯ್ನ್ ಆಗ್ತಾಳೆ. ಅವಳು ಅಲ್ಲಿ ಬರ್ತಾಳೆ. ಅವಳು ಆ ಸೈಡಿಂದ ಬರ್ತಾಳೆ. ನಾವೆಲ್ಲರೂ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಹಾಗೆ ಪಪ್ಪನೂ ಅವರು ಮಾರ್ಕೆಟಲ್ಲಿ ಇದ್ದಾರೆ. ಅವರು ಜಾಯ್ನ್ ಆಗ್ತಾರೆ. ಈಗ ಹೊರಡೋಣ ಬನ್ನಿ. ಇವ್ರ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಯಾಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ನೆಕ್ಸ್ಟ್ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀವಿ. ಯಾಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಯಾವ ಶಾಪಿಂಗ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಅಲ್ಲೇ ಕೂಡ. ಬನ್ನಿ ಹೋಗೋಣ. ಇವ ನೋಡು ಸೇಮ್ ತೋರ್ಸು. ಪಿಂಕ್ ಲೈಟ್ ನೋಡಿದ್ರಲ್ಲ ನಾವು ಯಾವ ಥರ ಸೀರೀಸ್ ಸೆಲೆಕ್ಟ್ ಮಾಡಿದ್ವಿ ಅಂತ. ಅಂದರೆ ನಾವು ಯಾರ್ಯಾರು ಯಾವ್ದು ತೊಗೊಂಡ್ವಿ ಅಂತ ನೀವೇ ಗೆಸ್ ಮಾಡಿ ನಮಗೆ ಕಮೆಂಟ್ಸ್ ಮಾಡಿರಿ. ಹಾಗೆ ಎಲ್ಲ ಟಿಫಿನ್ ಇದು ಸ್ಯಾರಿ ಸೆಲೆಕ್ಷನ್ಸ್ ಆಯಿತು. ಎಲ್ಲರೂ ಒಂದೊಂದು ಸ್ಯಾರಿ ತೊಗೊಂಡ್ವಿ. ಈಗ ಮಧ್ಯಾಹ್ನ 1 ಗಂಟೆ ಆಗೋಗಿತ್ತು. ಅಷ್ಟೊತ್ತಲ್ಲಿ ನಾವು ಎಲ್ಲರೂ ಸ್ವಲ್ಪ ಏನಾರ ತಿನ್ನೋಣ ಅಂತ ಗೋಬಿ ಮಂಚೂರಿ ಹಾಗೆ ಊಟ ತೊಗೊಂಡ್ವಿ. ನಾವು ಅಪ್ಪಾಜಿ ಅವರು ತಾಲಿ ತೊಗೊಂಡ್ರು. ಅವರು ಚಪಾತಿ ಹಾಗೆ ಪಲ್ಯ ಎಲ್ಲ ತೊಗೊಂಡ್ರು. ನಾವು ತಂದೂರಿ ಹಾಗೆ ಕಾಜು ಮಸಾಲ ಇದೆಲ್ಲ ತಿಂದ್ವಿ. ಹಾಗೆ ನೋಡಿ ಬರ್ತಾಯಿದ್ವಿ. ಶಾಸ್ತ್ರಿ ಮಾರ್ಕೆಟ್ಗೆ ಹೋಗಲಿಲ್ಲ ಅಂದರೆ ನಮ್ಮದು ಮಾರ್ಕೆಟ್ ಫುಲ್ಫಿಲ್ಲೇ ಆಗೋದಿಲ್ಲ. ಹಾಗಾಗಿ ಬರ್ಬೇಕಾದ್ರೆ ನೋಡ್ರಿ ಊಟ ಆಯ್ತಲ್ವ, ಸ್ವಲ್ಪ ಮಕ್ಕಳೆಲ್ಲ ಟಯರ್ಡ್ ಆಗೋದ್ರು. ಆಟೋಲೇ ಮಲ್ಕೊಂಡ್ಬಿಟ್ರು. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೋಡ್ರಿ ಆಗಲೇ ಶಟ್ಲ್ ಆಡ್ತಾಯಿದ್ವಿ. ನನ್ನ ಫೇವ್ರೆಟ್ ಗೇಮ್ ಅಂದರೆ ಶಟ್ಲೇ. ನಾನು ಕಾಲೇಜ್ ಡೇಸಲ್ಲೆಲ್ಲ ನಾನು ಶಟ್ಲ್ ಗೇಮನ್ನೇ ತುಂಬಾ ಆಡ್ತಿದ್ದೆ. ಹಾಗೆ ನಿಮಗೆಲ್ಲ ಯಾವ್ಯಾವ ಗೇಮ್ ಇಷ್ಟ ಅಂತ ಕಮೆಂಟ್ಸ್ ಮಾಡಿರಿ. ನೋಡ್ರಿ ನಾನು ಚಿಕ್ಕಿನೇ ವಿಡಿಯೋ ಮಾಡ್ತಾಯಿದ್ದೇನೆ. ನನಗೆ ತುಂಬಾ ಇಷ್ಟ ಶಟ್ಲ್ ಆಡೋದು. ಅದರಲ್ಲಿ ಡ್ರೆಸ್ ಅಂದರೆ ನೈಟಿ ಹಾಕ್ಕೊಂಡಿರ್ಬೇಕಾದ್ರೆ ಅದು ಕಂಫರ್ಟೇಬಲ್ ಅನ್ನಿಸ್ತಿರ್ಲಿಲ್ಲ. ಮಕ್ಕಳೆಲ್ಲ ಆಡ್ತಿದ್ರಲ್ಲ, ನಾವು ಸುಮ್ಮನೆ ಒಂದು ಗೇಮ್ ಆಡೋಣ ಅಂತ ಆಡ್ತಿದ್ವಿ ಅಷ್ಟೇ. ಅದರಲ್ಲಿ ಮಳೆ ಬಂದು ಫುಲ್ ಕ್ಲೈಮೇಟ್ ಎಲ್ಲ ತಣ್ಣಗಾಗಿತ್ತಲ್ಲ, ಅದಕ್ಕೋಸ್ಕರ ಆಡ್ತಾಯಿದ್ವಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಬಿಜಾಪುರ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ತಿರಲ್ಲ ಪ್ಲೀಸ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಹಾಯ್ ಮಮ್ಮಿ, ಹಾಯ್ ಮಮ್ಮಿ, ಹಾಯ್ ಮಮ್ಮಿ, ಹಾಯ್. ಸಾಕಾಗಿದೆ ಸರಿಗೆ ಸ್ಟಾಪ್ ಮಾಡು. ಹಾಯ್ ಅಣ್ಣ, ಅಲ್ಲಾಡ್ಸ್ಬಿಡುತ್ತೆ ಗಂಟಿ. ಹಾಯ್ ಅಣ್ಣಪ್ಪಿ, ಹಾಯ್ ಹಾಯ್. ಹಾಯ್ ಫ್ರೆಂಡ್ಸ್, ಮಾರ್ಕೆಟಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮುಖ ತೊಳ್ಕೊಂಡ್ವಿ. ಈಗ ಏನಪ್ಪ ಅಂತಂದರೆ ಇವಾಗ ಟೀ ಟೈಮ್. ಫುಲ್ ಕ್ಲೈಮೇಟ್ ಎಲ್ಲ ಮಳೆ ಬಂದು ಬಿಜಾಪುರ್ನಾಗೆಲ್ಲ ಜಾಸ್ತಿ ಮಳೆ ಆಗಿದೆ. ಈಗ ಮಳೆ ಒಂದು 1/2 ಅವರ್ ಜೋರಾಗಿ ಆಯ್ತು ಅಷ್ಟೇ. ಆದರೂ ನಮಗೆ ಶೆಕೆ ಭಾಳ ಐತಿ. ಹಾಗಾದ್ರೆ ಚಹಾ ಕುಡಿಯೋದಿಲ್ಲ ಅದೊಂದು. ಈಗ ಚಹಾ ಕುಡಿಯೋಣ. ಚಹಾ ಕುಡ್ದಾದ್ಮೇಲೆ ಸ್ವಲ್ಪ ಫ್ರೆಶ್ ಆಗ್ತದೆ. ಅಲ್ಲಿ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಸ್ವಲ್ಪ ತಲೆಯೆಲ್ಲ ನುಸಾಗ್ತದೆ. ಸ್ವಲ್ಪ ಚಹಾ ಕುಡಿದ್ವು ಅಂದ್ರೆ ಸ್ವಲ್ಪ ನಮಗೆ ರಿಲ್ಯಾಕ್ಸೇಷನ್ ಆಗ್ತದೆ. ಈಗೆಲ್ಲರೂ ನೋಡ್ರಿ ಎಷ್ಟು ಗ್ಲಾಸ್ ಇಟ್ಟೀನಿ ಅಂತ ಕಾಣಿಸ್ತಿರ್ಬೋದು. ಎಲ್ಲ ಎಷ್ಟು ಗ್ಲಾಸ್ ಇಟ್ಟೀನಿ. ಎಲ್ಲರಿಗೂ ಟೀ ಕುಡಿತಾರೆ. ಟೀ ಕುಡ್ದಾದ್ಮೇಲೆ ಮತ್ತೆ ಸಿಗ್ತೀನಿ ಅಂತ. ಆಮೇಲೆ ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ಸಿಗೋಣ.